Hello everyone, welcome back to English So Easy. Today we are talking about a topic that carries a massive 5 marks in your second PUC exam, and it is also super important for everyone who wants to speak good English. Yes, it is reported speech. Many students just close their eyes and change the tenses and think, yeah, full marks sigate. But when the result comes, 5 marks badlu 2 or 3 marks bandirutte. Why? Because of 5 very small silly mistakes. And what are these 5 silly mistakes? Today in this video, ಇವತ್ತಿನ ವಿಡಿಯೋದಲ್ಲಿ ಆ 5 ಮಿಸ್ಟೇಕ್ಸ್ ಯಾವುದು, ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂತ ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ನೀವು ಪೂರ್ತಿ ಕಡೆವರೆಗೂ ನೋಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್, ಅದರಿಂದ ನನಗೆ ಫೀಡ್ಬ್ಯಾಕ್ ಸಿಗುತ್ತೆ. ಕಮೆಂಟ್ ಮಾಡಿ ಹಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ವಿತೌಟ್ ಮಚ್ ಅಡೋ, ಲೆಟ್ಸ್ ಡೈವ್ ಇನ್ ಟು ಟುಡೇಸ್ ಟಾಪಿಕ್. The first major mistake is reporting verb blunders. This mistake happens right at the beginning of your answer line. It is a big confusion between said versus told. ತುಂಬ ಜನ ಎಕ್ಸಾಮ್ನಲ್ಲಿ ಸೆಡ್ ಇರೋ ಜಾಗದಲ್ಲಿ ಟೋಲ್ಡ್ ಹಾಕ್ತಾರೆ, ಸೆಟ್ ಟು ಇರೋ ಜಾಗದಲ್ಲಿ ಸೆಡ್ ಹಾಕ್ಬಿಡ್ತಾರೆ. ಲೆಟ್ಸ್ ಕ್ಲಿಯರ್ ದಿಸ್ ಕನ್ಫ್ಯೂಷನ್ ಒನ್ಸ್ ಆ್ಯಂಡ್ ಫಾರ್ ಆಲ್ ವಿತ್ ಅ ವೆರಿ ಸಿಂಪಲ್ ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ, ಟೋಲ್ಡ್ ನೀಡ್ಸ್ ಅ ಲಿಸ್ನರ್. ಯಾರಿಗೆ ಹೇಳಿದ್ರು ಅಂತ ಸೆಂಟೆನ್ಸ್ನಲ್ಲಿ ಮೆನ್ಷನ್ ಆಗಿದ್ರೆ ಮಾತ್ರ ಟೋಲ್ಡ್ ಯೂಸ್ ಮಾಡಬೇಕು. ಸ್ಪೀಕರ್ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ವಿ ಮಸ್ಟ್ ಯೂಸ್ ಸೆಡ್. ಲೆಟ್ಸ್ ಲುಕ್ ಅಟ್ ದ 2 ಎಕ್ಸಾಂಪಲ್ಸ್ ಫ್ರಮ್ ಯರ್ ಆಕ್ಚುಯಲ್ ಚಾಪ್ಟರ್ಸ್ ಟು ಮೇಕ್ ದಿಸ್ ಕ್ರಿಸ್ಟಲ್ ಕ್ಲಿಯರ್. ಫಸ್ಟ್ ಎಕ್ಸಾಂಪಲ್, ದ ವೋಟರ್ ಸೆಟ್, ಐ ಆಮ್ ಅ ಲಾಯಲ್ ಮ್ಯಾನ್. ಈಸ್ ದೇರ್ ಅ ಲಿಸ್ನರ್ ಹಿಯರ್? ವೋಟರ್ ಯಾರಿಗೆ ಹೇಳಿದ್ದಾನೆ ಅಂತ ಸೆಂಟೆನ್ಸ್ನಲ್ಲಿ ಇದೆಯಾ? ಇಲ್ಲ. ಹಿ ಈಸ್ ಜಸ್ಟ್ ಸ್ಪೀಕಿಂಗ್. ಸೊ ವೆನ್ ಯು ಚೇಂಜ್ ದಿಸ್ ಟು ಇಂಡೈರೆಕ್ಟ್ ಸ್ಪೀಚ್, said will remain said. The correct answer is the voter said that he was a loyal man. ಬಟ್ ಎಕ್ಸಾಮ್ನಲ್ಲಿ ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ, ದೇ ರೈಟ್ ದ ವೋಟರ್ ಟೋಲ್ಡ್ ದ್ಯಾಟ್ ಹಿ ವಾಸ್ ಅ ಲಾಯಲ್ ಮ್ಯಾನ್. ದಿಸ್ ಈಸ್ ಅಬ್ಸಲ್ಯೂಟ್ ರಾಂಗ್ ಆನ್ಸರ್. ಟೋಲ್ಡ್ ಮುಂದೆ ಯಾವಾಗಲೂ ಒಬ್ಬ ಲಿಸ್ನರ್ ಇರಬೇಕು. ಇಲ್ಲಿ ಟೋಲ್ಡ್ ಮುಂದೆ ಲಿಸ್ನರ್ ಯಾರಾದರೂ ಇದ್ದಾರಾ? ಇಲ್ಲ. ಅದಕ್ಕೆ ಇಲ್ಲಿ ಸೆಡ್ಡೇ ಉಪಯೋಗಿಸ್ಬೇಕು. ಸೊ ಸ್ಟೂಡೆಂಟ್ಸ್, ನೆನಪಿರಲಿ, ಟೋಲ್ಡ್ ಯಾವಾಗ ಉಪಯೋಗಿಸ್ಬೇಕು ಹೇಳಿ? ಯು ಯೂಸ್ ಟೋಲ್ಡ್ when there is a listener. Now let's look at another example. The voter said to the crowd, I am a loyal man. Is there a listener here? Illi listener idara? Yes. Who is the listener? The crowd. The crowd is the listener. Question nalli said to plus listener bandaga indirect speech ಮಾಡಬೇಕಾದ್ರೆ said to ಜಾಗದಲ್ಲಿ told ಬರುತ್ತೆ. So the correct answer is the voter told the crowd that he was a loyal man. So students, map it in your mind. When there is no listener, use said. When the listener is present, change said to into told and drop the to, TO2. Okay makle, now let's move a step deeper. Some students think ಸೆಡ್ ಆ್ಯಂಡ್ ಟೋಲ್ಡ್ ಅಷ್ಟೇ ಇರೋದು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಅಂತ. ಖಂಡಿತವಾಗ್ಲೂ ಅಲ್ವೇ ಅಲ್ಲ. ರಿಪೋರ್ಟೆಡ್ ಸ್ಪೀಚ್ ಸೆಂಟೆನ್ಸಸ್ ಮಾಡೋದಕ್ಕೆ ನಿಮ್ಮ ಚಾಪ್ಟರ್ಸ್ ಆದ ವೋಟರ್ ಹಾಗೂ ಟು ಡಿಯರ್ ಆ ಥರ ಚಾಪ್ಟರ್ಸಿಂದ ತಗೊಳುತ್ತೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಇರುತ್ತೆ. ಸೆಂಟೆನ್ಸ್ನ ಇನ್ನರ್ ಮೀನಿಂಗ್ ಅಂದರೆ ಒಳ ಅರ್ಥನ ನೋಡಿಕೊಂಡು ನಾವು ರಿಪೋರ್ಟಿಂಗ್ ವರ್ಬ್ನ ಚೂಸ್ ಮಾಡಬೇಕು. ಲೆಟ್ಸ್ ಲುಕ್ ಅಟ್ ದಿಸ್ ಕೇರ್ಫುಲಿ. ಆ ಸೆಂಟೆನ್ಸು ಸ್ಟೇಟ್ಮೆಂಟ್ ಆಗಿದ್ದರೆ, ಅಂದರೆ ಅಸರ್ಟಿವ್ ಸ್ಟೇಟ್ಮೆಂಟ್ ಆಗಿದ್ದರೆ ಟೋಲ್ಡ್ ಉಪಯೋಗಿಸ್ತೀವಿ. ಹಾಗೆ ಇಫ್ ದ ಡೈರೆಕ್ಟ್ ಸ್ಪೀಚ್ ಇಸ್ ಅ ಕ್ವೆಶ್ಚನ್, ಸೆಂಟೆನ್ಸ್ನಲ್ಲಿ ಸೆಟ್ ಟು ಕೊಟ್ಟಿದ್ರೂ ಕೂಡ ನಾವು ಅದನ್ನು ಟೋಲ್ಡ್ ಮಾಡಬಾರ್ದು. ಇನ್ಸ್ಟೆಡ್ ಯು ಯೂಸ್ ಆಸ್ಕ್ಡ್ ಆರ್ ಎನ್ಕ್ವೈರ್ಡ್. ನೌ ಸೆಕೆಂಡ್ ಒನ್, ಇಫ್ ಇಟ್ ಈಸ್ ಅ ರಿಕ್ವೆಸ್ಟ್ ಸೆಂಟೆನ್ಸ್ನಲ್ಲಿ ಪ್ಲೀಸ್ ಅನ್ನೋ ವರ್ಡ್ ಬಂದರೆ ಬ್ಲೈಂಡಾಗಿ ರಿಕ್ವೆಸ್ಟೆಡ್ ಯೂಸ್ ಮಾಡಿ. ಲೈಕ್ ದ ಪ್ರಿಸ್ನರ್ ಸೆಟ್ ಟು ದ ಗಾರ್ಡ್ ಪ್ಲೀಸ್ ಗಿವ್ ಮೀ ಫುಡ್ ಅಂತಂದರೆ
ನೀವು ದ ಪ್ರಿಸ್ನರ್ ರಿಕ್ವೆಸ್ಟೆಡ್ ದ ಗಾರ್ಡ್ ಟು ಗಿವ್ ಹಿಮ್ ಫುಡ್ ಅಂತ ಮಾಡಬೇಕು. ಅಥಾರಿಟಿ ಇರೋರು ಆರ್ಡರ್ ಮಾಡಿದಾಗ, ಕಮ್ಯಾಂಡ್ ಮಾಡಿದಾಗ ಯೂಸ್ ಆರ್ಡರ್ಡ್ ಆರ್ ಕಮ್ಯಾಂಡೆಡ್. ಫಾರ್ ಎಕ್ಸಾಂಪಲ್, ದ ಜನರಲ್ ಸೆಟ್ ಟು ದ ಸೋಲ್ಜರ್ಸ್ ಗೋ ದೇರ್ ಅಂತಿದ್ರೆ ನೀವು ದ ಜನರಲ್ ಆರ್ಡರ್ಡ್ ದ ಸೋಲ್ಜರ್ಸ್ ಟು ಗೋ ದೇರ್ ಅಂತ ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನ್ ಮಾಡ್ತೀರಾ ಅಂತ ಗೊತ್ತಾ? ತುಂಬಾ ಜನ ಎಕ್ಸಾಮ್ ಪ್ರೆಷರ್ನಲ್ಲಿ ಕ್ವೆಶ್ಚನ್ನಲ್ಲಿರೋ TO2 ನ ಹಾಗೆ ಕರ್ಕೊಂಡು ಬಂದು ಬಿಡ್ತೀರಾ ಆನ್ಸರ್ಗೆ. ದ ವೋಟರ್ ಟೋಲ್ಡ್ ಟು ದ ಕ್ರೌಡ್ ಅಂತ ಬರೀತೀರಾ. ನೋ ನೋ ನೋ, ನೆವರ್ ರೈಟ್ ಟೋಲ್ಡ್ ಟು, ಜಸ್ಟ್ ಸೇ ಟೋಲ್ಡ್ ದ ಕ್ರೌಡ್. ಫಾರ್ ಎಕ್ಸಾಂಪಲ್, ಕ್ವೆಶ್ಚನ್ನಲ್ಲಿ ದ ಕಿಂಗ್ ಸೆಟ್ ಟು ದ ಪ್ರಿಸ್ನರ್ ಅಂತ ಇರೋದನ್ನ ನೀವು ಆನ್ಸರ್ನಲ್ಲಿ ದ ಕಿಂಗ್ ಟೋಲ್ಡ್ ಟು ದ ಪ್ರಿಸ್ನರ್ ಅಂತ ಬರೆದ್ರೆ ಅದು ತಪ್ಪಾಗತ್ತೆ. ನೀವು ದ ಕಿಂಗ್ ಟೋಲ್ಡ್ ದ ಪ್ರಿಸ್ನರ್, ಅಥವಾ ಇದು ಕ್ವೆಶ್ಚನ್ ಆಗಿದ್ರೆ ದ ಕಿಂಗ್ ಆಸ್ಡ್ ದ ಪ್ರಿಸ್ನರ್ ಅಂತ ಬರಿಬೇಕು. ನೀವು ದ ಕಿಂಗ್ ಆಸ್ಡ್ ಟು ದ ಪ್ರಿಸ್ನರ್ ಅಂತ ಬರೆದ್ರೆ ಇಟ್ ಈಸ್ ರಾಂಗ್. ಯು ಆರ್ ಗೋಯಿಂಗ್ ಟು ಲೂಸ್ marks there. So be alert and aware of all the rules and get it right to avoid this mistake number 1. Remember, told and asked are transitive verbs and they do not require to. So the correct answer here would be the king told the prisoner that, or the king asked the prisoner that. So avoid writing to here. Okay, makle. Now let's look at mistake number 2. And I call this the that trap. ನಮಗೆ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡುವಾಗ ಸೆಂಟೆನ್ಸಸ್ ಮಧ್ಯೆ ಕನೆಕ್ಟಿಂಗ್ ವರ್ಡ್ ಆಗಿ ದ್ಯಾಟ್ ಯೂಸ್ ಮಾಡಿ ತುಂಬ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ? ಫಾರ್ ಎಕ್ಸಾಂಪಲ್, ಹೀ ಸೆಡ್ ದ್ಯಾಟ್, ಶೀ ಟೋಲ್ಡ್ ದ್ಯಾಟ್. ಇದು ಕೇಳೋಕ್ಕೆ ತುಂಬ ಚೆನ್ನಾಗಿ ಕೇಳಿಸುತ್ತೆ ಅಲ್ವಾ? ಬಟ್ ಇಲ್ಲಿ ಒಂದು ದೊಡ್ಡ ಟ್ರ್ಯಾಪ್ ಏನು ಗೊತ್ತಾ? ಎಕ್ಸಾಮಿನೇಷನ್ ಹಾಲ್ನಲ್ಲಿ ನಿಮ್ಮ ಕ್ವೆಶ್ಚನ್ ಪೇಪರ್ನಲ್ಲಿ ಒಬ್ಬ ಸ್ಪೀಕರು ಇನ್ನೊಂದು ಕ್ಯಾರೆಕ್ಟರ್ಗೆ ಕ್ಲಿಯರ್ ಆಗಿ ಒಂದು ಕ್ವೆಶ್ಚನ್ ಕೇಳ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, WH ಕ್ವೆಶ್ಚನ್ಸ್ ಲೈಕ್ ವೈ, ವಾಟ್, ವೇರ್, ವೆನ್, ಹೌ. ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತೀರಾ ನೀವು? ಯು ಮಿಕ್ಸ್ ಅಪ್ ಎವ್ರಿಥಿಂಗ್ ಆ್ಯಂಡ್ ರೈಟ್ ಹಿ ಆಸ್ ದ್ಯಾಟ್ ವೈ ಐ ವಾಸ್ ಲೇಟ್. ಮಕ್ಕಳೇ, ಈಗ ಗಟ್ಟಿಯಾಗಿ ನೆನ್ಪಿಟ್ಕೊಳ್ಳಿ, WH ಕ್ವೆಶ್ಚನ್ಸ್ ಬಂದಾಗ ದಟ್ ಯೂಸ್ ಮಾಡಬಾರ್ದು. ಇಟ್ಸ್ ಅ ಹ್ಯೂಜ್ ಬ್ಲಂಡರ್. ವೈ? ಬಿಕಾಸ್ ಡೈರೆಕ್ಟ್ ಸ್ಪೀಚ್ನಲ್ಲಿ ಇರೋ ಆ WH ವರ್ಡ್ ಇದೆ ಅಲ್ವಾ, ವೈ, ವಾಟ್, ವೇರ್, ಅದು ತನಗೆ ಸೆಂಟೆನ್ಸ್ನ ಜಾಯಿನ್ ಮಾಡೋ ಲಿಂಕ್ ವರ್ಡ್ ಅಂದರೆ ಕಂಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಮುಂದೆ ಮತ್ತೊಮ್ಮೆ ದ್ಯಾಟ್ ಹಾಕೋ ಅವಶ್ಯಕತೆ ಇಲ್ಲ. ದಟ್ ಹಾಕಿದ್ರೆ ಗ್ರಾಮರ್ ತಪ್ಪಾಗುತ್ತೆ, ನಿಮ್ಮ 1 ಮಾರ್ಕು ಕಟ್ ಆಗುತ್ತೆ. Now let's talk about mistake number 3, and this is a massive area where students slip up, forgetting the tense back shift. ತುಂಬ ಜನ ಎಕ್ಸಾಮ್ನಲ್ಲಿ ಪ್ರನೌನ್ನ ಚೇಂಜ್ ಮಾಡ್ತಾರೆ, ಓಕೆ. ರಿಪೋರ್ಟಿಂಗ್ ವರ್ಕ್ ಕರೆಕ್ಟಾಗಿ ಹಾಕ್ತಾರೆ, ಓಕೆ. ಬಟ್ ಇನ್ವರ್ಟೆಡ್ ಕಾಮರ್ಸ್ ಒಳಗಡೆ ಇರೋ ಸ್ಟ್ಯಾಂಡರ್ಡ್ ವರ್ಬ್ ಫಾರ್ಮ್ನ ಬದಲಾಯಿಸೋಕ್ಕೆ ಮರ್ತು ಬಿಡ್ತಾರೆ. ಹಾಗೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಇರೋ ಪ್ರೆಸೆಂಟ್ ಟೆನ್ಸ್ನ ಇಂಡೈರೆಕ್ಟ್ ಸ್ಪೀಚ್ನಲ್ಲೂ ಬರೆದ್ಬಿಡ್ತಾರೆ. ಫಸ್ಟ್ ಲುಕ್ ಅಟ್ ದ ಲಾಜಿಕ್. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು? ಯಾರೋ ಯಾವಾಗಲೋ ಹೇಳಿದ ಮಾತನ್ನ ನಾವು ಈಗ ಯಾರೋ ಒಬ್ರಿಗೆ ಹೇಳ್ತಿದ್ದೀವಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆ ಮಾತು ಈಗಾಗಲೇ ಪಾಸ್ಟ್ ಹಿಸ್ಟ್ರಿ ಆಗಿಬಿಟ್ಟಿದೆ. ಅದಕ್ಕೆ ರೂಲ್ಸ್ ಪ್ರಕಾರ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಹೋಗುವಾಗ ಟೆನ್ಸ್ ಡೈನಮಿಕ್ ಆಗಿ ಪಾಸ್ಟ್ ಟೆನ್ಸ್ಗೆ ಶಿಫ್ಟ್ ಆಗಬೇಕು. ಇದನ್ನೇ ನಾವು ಬ್ಯಾಕ್ ಶಿಫ್ಟ್ ಅಂತ ಹೇಳ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸು ಸಿಂಪಲ್ ಪಾಸ್ಟ್ ಆಗಿ ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಪಾಸ್ಟ್ ಪರ್ಫೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಲೆಟ್ಸ್ ಟೇಕ್ ದಿಸ್ ಎಕ್ಸಾಂಪಲ್. ಓಕೆ, ದ ವೋಟರ್ ಸೆಡ್, ಐ ಆಮ್ ಅ ಲಾಯಲ್ ಮ್ಯಾನ್. Look at the direct speech inside the quotes. I am a loyal man. Here the verb is am. That is present tense. ಎಕ್ಸಾಮ್ನಲ್ಲಿ ತುಂಬ ಜನ ಏನು ಮಾಡಿಬಿಡ್ತೀರಾ? ಯು ರೈಟ್ ದ ವೋಟರ್ ಸೆಡ್ ದ್ಯಾಟ್ ಹಿ ಈಸ್ ಅ ಲಾಯಲ್ ಮ್ಯಾನ್. ಅದು ತಪ್ಪು. ನಾವು ಪ್ರೆಸೆಂಟ್ ಟೆನ್ಸ್ನ ಕಾಪಿ ಮಾಡಬಾರ್ದು. ಆಮ್ ಕಂಪ್ಲೀಟ್ಲಿ ಬದಲಾಗಿ ವಾಸ್ ಆಗಬೇಕು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ದ ವೋಟರ್ ಸೆಡ್ ದ್ಯಾಟ್ ಹಿ ವಾಸ್ ಅ ಲಾಯಲ್ ಮ್ಯಾನ್. Let's fix a simple map in your mind so you will never make this mistake in your board exam.
ಜಸ್ಟ್ ಚೇಂಜ್ ದ ಗೇರ್ ಟು ದ ಪಾಸ್ಟ್. ಕ್ವೆಶ್ಚನ್ ಪೇಪರ್ನಲ್ಲಿ ಈಸ್ ಅಥವಾ ಆಮ್ ಇದ್ರೆ ಅದನ್ನ ವಾಸ್ ಮಾಡಿ, ಆರ್ ಇದ್ರೆ ವರ್ ಮಾಡಿ, ಹ್ಯಾಸ್ ಅಥವಾ ಹ್ಯಾವ್ ಬಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹ್ಯಾಡ್ ಮಾಡಿ. ಡೈರೆಕ್ಟ್ ಆಗಿ ರೆಗ್ಯುಲರ್ ಆಕ್ಷನ್ ಗೋ, ರೈಟ್ ಆರ್ ಗಿವ್ ಕೊಟ್ಟಿದ್ರೆ ಅದನ್ನ ಪಾಸ್ಟ್ ವರ್ಬ್ಸ್ ಆಗಿ ವೆಂಟ್, ರೋಟ್ ಆರ್ ಗೇವ್ ಮಾಡಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಸ್ಪೀಚ್ನಲ್ಲಿರೋ ಪ್ರೆಸೆಂಟ್ ಟೆನ್ಸ್ ಎಲಿಮೆಂಟ್ ಮ್ಯಾಚಿಂಗ್ ಪಾಸ್ಟ್ ಟೆನ್ಸ್ ಎಲಿಮೆಂಟ್ ಆಗಿ ಶಿಫ್ಟ್ ಆಗಬೇಕು. ಈ ಟ್ರಾನ್ಸ್ಫರ್ಮೇಷನ್ನ ಮರೆತರೆ ಸಿಂಗಲ್ ಮಾರ್ಕ್ ಕೂಡ ಸಿಗೋದಿಲ್ಲ. ಈಗ ಟೆನ್ಸ್ ಬ್ಯಾಕ್ ಶಿಫ್ಟ್ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಯ್ತಾ? ಲೆಟ್ಸ್ ಸ್ಟೆಪ್ ಇನ್ ಟು ದ ಮಿಸ್ಟೇಕ್ ನಂಬರ್ 4, ವಿಚ್ ಈಸ್ ದ ಸ್ಟ್ರಕ್ಚರ್ ಆಫ್ ಕ್ವೆಶ್ಚನ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಮುಖ್ಯ. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಅದರ ಮೇಲೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಮಕ್ಕಳೇ, now let's look at the mistake number 4, which is all about the structure of questions, or what I call misplacing the subject. Pay very close attention here because this is a slightly tricky rule where even bright students lose marks. ನಮಗೆ ಕ್ವೆಶ್ಚನ್ನಲ್ಲಿ ಡೈರೆಕ್ಟ್ ಸ್ಪೀಚ್ ಕೋಟ್ಸ್ ಒಳಗಡೆ ಅಂದರೆ ಕೊಟೇಶನ್ ಮಾರ್ಕ್ಸ್ ಒಳಗಡೆ ಕ್ವೆಶ್ಚನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಫ್ರಮ್ ಟು ಡಿಯರ್ ದ ಕಿಂಗ್ ಆಸ್ಕ್ಸ್ ಅ ಕ್ವೆಶ್ಚನ್. ನಾವು ಲಿಸನ್ ಟು ದ ಗೋಲ್ಡನ್ ರೂಲ್ ಆಫ್ ಗ್ರಾಮರ್. ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಕ್ವೆಶ್ಚನ್ಸ್ ಇರೋದಿಲ್ಲ. ಯಾರಾದರೂ ನಮಗೆ ಕ್ವೆಶ್ಚನ್ ಕೇಳಿದ್ರೆ ಅದನ್ನು ನಾವು ಇನ್ನೊಬ್ರಿಗೆ ಹೇಳುವಾಗ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಥರ ಹೇಳ್ತೀವಿ. ಕ್ವೆಶ್ಚನ್ ಮಾರ್ಕ್ ಹೋಗ್ಬಿಟ್ಟು ಆ ಜಾಗದಲ್ಲಿ ಫುಲ್ ಸ್ಟಾಪ್ ಬರುತ್ತೆ. ಕ್ವೆಶ್ಚನ್ ಮಾರ್ಕ್ ಹೋಗಬೇಕು ಅಂದರೆ ಸೆಂಟೆನ್ಸ್ ಸ್ಟ್ರಕ್ಚರು ಬದಲಾಗಬೇಕು. ಡೈರೆಕ್ಟ್ ಸ್ಪೀಚ್ನಲ್ಲಿ ವರ್ಬ್ ಮೊದಲು ಬಂದು ಸಬ್ಜೆಕ್ಟ್ ಆಮೇಲೆ ಬರುತ್ತೆ. ಬಟ್ ಇಂಡೈರೆಕ್ಟ್ ಮಾಡುವಾಗ ಅದನ್ನು ಫ್ಲಿಪ್ ಮಾಡಿ, ಅಂದರೆ ಸಬ್ಜೆಕ್ಟ್ ಫಸ್ಟ್ ಬರಬೇಕು, ವರ್ಬ್ ಆಮೇಲೆ ಬರಬೇಕು. And finally, ಮಕ್ಕಳೇ, let's look at mistake number 5, which is all about time and place expressions. ಎಕ್ಸಾಮ್ನಲ್ಲಿ ಸ್ಟೂಡೆಂಟ್ಸು ಟೆಕ್ಸ್ಟ್ ಬುಕ್ನಲ್ಲಿರೋ ಬಿಗ್ ಬಿಗ್ ಸೆಂಟೆನ್ಸಸ್ನ ಚೇಂಜ್ ಮಾಡುವಾಗ ರೂಲ್ಸ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡು ಮಾಡ್ತೀರಾ. ಪ್ರನೌನ್ ಚೇಂಜ್ ಮಾಡ್ತೀರಾ, ಟೆನ್ಸಸ್ ಬ್ಯಾಕ್ ಶಿಫ್ಟ್ ಪರ್ಫೆಕ್ಟಾಗಿ ಮಾಡಿ, ವಾಸ್ ಅಥವಾ ಹ್ಯಾಡ್ ಕರೆಕ್ಟಾಗಿ ಹಾಕ್ತೀರಾ, ಆಲ್ ಗುಡ್. ಬಟ್ ಫುಲ್ ಸ್ಟಾಪ್ ಇಡೋಕ್ಕೆ ಮುಂಚೆ ಸೆಂಟೆನ್ಸ್ ಕೊನೆಯಲ್ಲಿರೋ ಸಣ್ಣ ಪದಗಳನ್ನ ಹಾಗೇ ಬಿಟ್ಬಿಡ್ತೀರಾ. ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಆಗುವಾಗ ಟೈಮ್ ಕೋಆರ್ಡಿನೇಟ್ ಮತ್ತು ಪ್ಲೇಸ್ ಕೋಆರ್ಡಿನೇಟ್ ಕೂಡ ಬದಲಾಗಬೇಕು. ಏನಂದರೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಹೇಳಿದಾಗ ಆ ಜಾಗ ಮತ್ತು ಆ ಸಮಯ ಸ್ಟ್ರೆಚ್ ಬೇರೆ ಇತ್ತು. ನಾವು ಈಗ ಇನ್ನೊಬ್ಬರಿಗೆ ಅದನ್ನು ರಿಪೀಟ್ ಮಾಡುವಾಗ ಇಟ್ ಈಸ್ ಹ್ಯಾಪ್ನಿಂಗ್ ಅಟ್ ಅ ಡಿಫರೆಂಟ್ ಟೈಮ್ ಆ್ಯಂಡ್ ಪ್ಲೇಸ್. ನಾವು ದೆನ್ ಆಗುತ್ತೆ ಹಿಯರ್, ದೇರ್, ಟುಮಾರೋ, ದ ನೆಕ್ಸ್ಟ್ ಡೇ ಆಗಿ ಚೇಂಜ್ ಆಗುತ್ತೆ. These small time and place transformations are like the final touch up to your answer sheet. ಈ 5 ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಇವ್ಯಾಲ್ಯೂಯೇಟರ್ ನಿಮ್ಮ ಸಿಂಗಲ್ ಮಾರ್ಕ್ ಕೂಡ ಕಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಫುಲ್ 5 ಔಟ್ ಆಫ್ 5 ಮಾರ್ಕ್ಸ್ ಗ್ಯಾರಂಟಿ. ಓಕೆ ಸ್ಟೂಡೆಂಟ್ಸ್, ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. See you all in my next video.